ಸೊ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ದುಡ್ಡು ಮಾಡಬೇಕು ಆಮೇಲೆ ಹೆಸರು ಮಾಡಬೇಕು ಅಂತಲ್ಲ, ಅವೇರ್ನೆಸ್ ಕೊಡೋಣ. ಯಾಕಂದ್ರೆ ಇದರಲ್ಲಿ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ದಾರೆ, ಅದನ್ನ ಡಿಸ್ಪ್ಲೇ ಹಾಕಿದೀನಿ ನೋಡಿ. ಅವ್ರೇನು ಹೇಳ್ತಾ ಇದ್ದಾರೆ ಅಂದಾಗ, ನೀವು ಹೇಳ್ತಾ ಇರೋದೆಲ್ಲ ಸರಿ ಇಲ್ಲ. ಬೆಂಗಳೂರಲ್ಲಿ 90% ಎಲ್ಲ ಅನ್ಆಥರೈಸ್ ಲೇಔಟ್ಗಳೇ ಇರೋದು. ಎಲ್ಲ ರೇರ್ ಅಪ್ರೂವ್ ಮಾಡಿ ಲೇಔಟ್ ಮಾಡಿದಾರಾ? ಈ ತರ ಎಲ್ಲ ನೀವು ತಿಳಿಸ್ತಿರಲ್ಲ, ಯಾರು ಕೇಳ್ತಾರೆ? ನಿಮ್ಮ ಮಾತುಗಳು ಕೇಳಕ್ಕಷ್ಟೇನೆ ಚೆನ್ನಾಗಿದೆ, ರಿಯಾಲಿಟಿಗೆ ವರ್ಕ್ ಆಗಲ್ಲ. ಈ ಥರದ ಮಾಹಿತಿಗಳನ್ನೆಲ್ಲ ವಿಡಿಯೋ ಮಾಡಿಬಿಡಿ. ನಿಮ್ಮ ಚಾನಲ್ಗೆ ವ್ಯೂವರ್ಸು ಬರಲ್ಲ, ಅದರಿಂದ ಏನು ಬೆನಿಫಿಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬ್ರದರ್, ನಿಮ್ಗೊಂದು ಮಾತು, ಅಗ್ರಿಮೆಂಟ್ ಆಫ್ ಸೇಲ್, ಕ್ರಯದ ಮುಂಗಡು ಕರಾರು ಪತ್ರ. ಇತ್ತೀಚೆಗೆ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇರೋದು, ರೆವಿನ್ಯೂ ಸೈಟ್ಗಳಿಗೆ ನಾವು ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದೀವಿ, ಯಾವತ್ತು ನಮ್ಮ ರೆವಿನ್ಯೂ ಸೈಟ್ಗಳಿಗೆ ರಿಜಿಸ್ಟ್ರೇಷನ್ ಆಗುತ್ತೆ, ಯಾವತ್ತು ಖಾತೆ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾ ಇರೋದು. ತಗೊಳ್ಳುವಾಗ ನಿಮಗೆ ಗೊತ್ತಿತ್ತು ತಾನೆ ಇದು ರೆವಿನ್ಯೂ ಸೈಟು ಅಂತ. ನೀವೆಲ್ಲ ಲಾಭಕ್ಕೋಸ್ಕರ ತಾನೇ ಈ ತರ ಪ್ರಾಪರ್ಟಿಗಳನ್ನ ತಗೊಂಡಿದ್ದು. ಇವತ್ತು ಕಮ್ಮಿಗೆ ತಗೊಂಬಿಟ್ಟು ನಾಳೆ ಬೆಲೆ ಬಂದಾಗ ಮಾರಾಟ ಮಾಡ್ಬಿಡೋಣ ಅಂತ ತಾನೆ? ಅಥವಾ ಸ್ವಂತವಾಗಿ ನೀವು ಒಂದು ನಿವೇಶನ ತಗೊಳ್ಳೇಬೇಕು, ಇಲ್ಲೇ ನಾನು ಮನೆ ಕಟ್ಕೋಬೇಕು ಅಂತ ತಗೊಂಡ್ರ? ನಿಜ ಹೇಳಿ. 2 ತಿಂಗಳ ಹಿಂದೆ ಅನ್ಆಥರೈಸ್ ಲೇಔಟ್ಗಳಿಗೆ GPA ರಿಜಿಸ್ಟ್ರೇಷನ್ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಮಾಡ್ತಾ ಇದ್ರು. ಈಗ ಅದನ್ನು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಖಾತಾ ಇದ್ರೇನೆ ರಿಜಿಸ್ಟ್ರೇಷನ್, ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಪಂಚಾಯತಿಗಳಲ್ಲಿ ಯಾವುದೇ ತರಹದ ಖಾತೆಯ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ತಾ ಇಲ್ಲ. ನೀವು ಯಾವ್ದಾದ್ರು ಖಾತಾ ಮಾಡ್ಕೊಂಡಿದ್ರೆ ನಾನು ಮಾಡ್ಕೊಂಡಿದೀನಿ ಅಂತ ಕಮೆಂಟ್ ಮಾಡಿ, ಯಾವ್ದು ರೆವಿನ್ಯೂ ಪ್ರಾಪರ್ಟಿಗಳಿಗೆ. ನನಗೆ ಗೊತ್ತಿರೋ ಇನ್ನು 15ರಿಂದ 1 ತಿಂಗಳುಗಳಾಗ್ಬೋದು ಖಾತಾ ಬಿಡೋದಕ್ಕೆ. ಸರ್ವರ್ ಇಶ್ಯೂ ಅದು ಇದು ಅಂತ ಇದ್ದಾರೆ. ಈ ತರ ಎಲ್ಲ ಸಮಸ್ಯೆ ಇದೆ. ನೀವು ಸೇಲ್ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ದೀರಾ, ಅದಕ್ಕೆ ಸೇಫ್ಟಿ ಪ್ರಿಕಾಕ್ಷನ್ ಹೇಳಿ ಅಂತ ನನಗೆ ಕೇಳ್ತೀರಲ್ಲ, ಹೆಂಗ್ ಹೇಳಿ ನಾನು? ನೀವೇ ಹೇಳಿ. ಸೊ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ದುಡ್ಡು ಮಾಡಬೇಕು ಆಮೇಲೆ ಹೆಸರು ಮಾಡಬೇಕು ಅಂತಲ್ಲ, ಅವೇರ್ನೆಸ್ ಕೊಡೋಣ. ಯಾಕಂದ್ರೆ ಇದರಲ್ಲಿ ತುಂಬಾ ಜನ ಮೋಸ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ 90% ಎಲ್ಲ ಬೋಗಸೆ ಅಂತ. ಅದರಲ್ಲಿ ಸೇಫ್ಟಿ ಸೆಕ್ಯೂರ್ ಆಗಿ ತಗೊಳ್ಳಿ, ನಿಮ್ ದುಡ್ಡನ್ನ ಪೋಲ್ ಮಾಡ್ಕೊಬೇಡಿ ಅಂತ ಒಂದೇ ಉದ್ದೇಶದಿಂದ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು. ದುಡ್ಡು ಮಾಡೋದಕ್ಕಲ್ಲ, ಹೆಸರು ಮಾಡೋದಕ್ಕಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಹಲವಾರು ದಿನಗಳಿಂದ ನನಗೆ ಗೊತ್ತಿರುವ ಪ್ರಾಪರ್ಟಿ ಡಾಕ್ಯುಮೆಂಟ್ ನಾಲೆಜ್ಗಳನ್ನ ಒಂದೊಂದಾಗಿ ನನ್ಗೆ ಗೊತ್ತಿರಂಗೆ ತಿಳಿಸ್ತಾ ಇದ್ದೀನಿ. ನೀವು ಅವೇರ್ನೆಸ್ ಬರ್ಸ್ಕೊಳ್ಳಿ, ಪ್ರಾಪರ್ಟಿಗಳಲ್ಲಿ ಮೋಸ ಹೋಗ್ಬೇಡಿ ಅಂತ ಒಂದೇ ಒಂದು ಉದ್ದೇಶದಿಂದ ಈ ತರದ ವಿಡಿಯೋಗಳು ಮಾಡ್ತಾ ಇರೋದು, ನಿಮ್ಗೆ ಅವೇರ್ನೆಸ್ ತಿಳಿಸ್ತಾ ಇರೋದು. ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೊಡೋ ಮಾಹಿತಿಗಳು ನಿಮ್ಗೆ ಅವೇರ್ನೆಸ್ ಬಂತು ಅಂದಾಗ ಲೈಕು, ಶೇರು ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಮಾಹಿತಿ ಯಾವ್ದಪ್ಪ ಅಂದಾಗ ಸೇಲ್ ಅಗ್ರಿಮೆಂಟ್. ಇದ್ರ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇವತ್ತು ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ತುಂಬಾ ಜನ ಏನಪ್ಪ ಮಾಡಿದ್ದಾರೆ ಅಂದಾಗ, ಈ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ಸೇಲ್ ಅಗ್ರಿಮೆಂಟ್ ಹಾಕೊಂಡ್ಬಿಟ್ಟಿದ್ದಾರೆ. 5 ಲಕ್ಷ ಕೊಟ್ಟಿದ್ದೀನಿ, 3 ಲಕ್ಷ ಕೊಟ್ಟಿದ್ದೀನಿ, 10 ಲಕ್ಷ ಕೊಟ್ಟಿದ್ದೀನಿ. ಏನ್ ಮಾಡ್ಬೇಕು ನಾವು? ಎಷ್ಟು ದಿನ ಅಂತ ಇದೇ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇರಬೇಕು? ಸರ್ಕಾರ ಯಾವುದೇ ತರದ ನಿರ್ಧಾರಗಳನ್ನ ಕೊಡ್ತಾ ಇಲ್ಲ. ಪ್ರೀವಿಯಸ್ ಓನರ್ಗಳಿಗೆ ಖಾತೆ ಆದ್ರೆ ತಾನೇ ನಮ್ಮ ಹೆಸರಿಗೆ ಪ್ರಾಪರ್ಟಿ ರಿಜಿಸ್ಟರ್ ಆಗೋದು ಅಂತೆಲ್ಲ ಗೊತ್ತಿದೆ. ಆದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಇದನ್ನೇ ಕೇಳ್ತಾ ಇರೋದು, ಕಮೆಂಟು ಮಾಡ್ತಾ ಇರೋದು. ಯಾವತ್ತು ರೆವಿನ್ಯೂ ಸೈಟ್ಗಳಿಗೆ ಖಾತಾ ಕೊಡ್ತಾರೆ, ಯಾವತ್ತು ರೆವಿನ್ಯೂ ಸೈಟ್ಗಳಿಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ? ತುಂಬಾ ಜನ ಸೇಲ್ ಅಗ್ರಿಮೆಂಟ್ ಹಾಕೊಂಡಿರೋರು ಎದುರ್ತಾ ಇರುವ ಕಾರಣ ನನಗೆ ಗೊತ್ತಿರೋಂಗೆ ಏನಪ್ಪಾ ಅಂದಾಗ, ನೀವೆಲ್ಲ ಈ ಸ್ಟ್ಯಾಂಪ್ ಪೇಪರ್ 500 ರೂಪಾಯಿದು, 1000 ರೂಪಾಯಿದು, 2000 ರೂಪಾಯಿದು ಪೇಪರ್ ತಗೊಂಡ್ಬಿಟ್ಟು ಅದರಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಲ್ವರಾ? ನಾಳೆ ಇದು ವ್ಯಾಲಿಡ್ ಆಗುತ್ತೋ ಇಲ್ವೋ? ಯಾರು ಅಗ್ರಿಮೆಂಟ್ ಹಾಕೊಟ್ಟಿದಾರಲ್ಲ ಸೆಲ್ಲರು, ನಾಳೆ ದಿನ ನನಗೆ ಕೊಡ್ತಾನ ಈ ಪ್ರಾಪರ್ಟಿ, ಖಾತೆ ಆಗೋಯ್ತು ಅಂದಾಗ ಈ ಪ್ರಾಪರ್ಟಿನ ಬೇರೆಯವ್ರಿಗೆ ಮಾರಾಟ ಮಾಡ್ಬಿಟ್ರೆ ಈ ಪ್ರಾಪರ್ಟಿ ನನಗೆ ಸಿಗಲ್ವಲ್ಲ, ನಾಳೆ ಕೋರ್ಟು ಕಚೇರಿ ಎಲ್ಲ ಅಲಿಬೇಕು ಅಂತ ತುಂಬಾ ಜನ ಹೀಗೆ ಎದುರುಕೊಂಡು ಕೂತಿದ್ದೀರಾ ಅಲ್ವರಾ? ಬ್ರದರ್, ನೀವ್ ಹೇಳಿದ್ರಲ್ಲ ಇದೆಲ್ಲ ವರ್ಕೌಟ್ ಆಗಲ್ಲ, ಸುಮ್ಮನೆ ಕುಯ್ತಾ ಇರ್ತೀಯಾ ಅಂತ ಹೇಳಿದ್ರಲ್ಲ, ನಿಮ್ಗೂನು ಹಾಗೆ ಈಗ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನನಗೆ ಗೊತ್ತಿರಂಗ ಒಂದು ಅವೇರ್ನೆಸ್ನ ಈ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂದಾಗ UPI ID ಹಾಕಿದ್ದೀನಿ, ಸೆಂಡ್ ಮಾಡಿ, ತೊಂದರೆ ಇಲ್ಲ. ಈ ಥರ ಸ್ಟ್ಯಾಂಪ್ ಪೇಪರ್ಗಳಲ್ಲಿ 1 ವರ್ಷನೋ 6 ತಿಂಗಳನೋ 2 ವರ್ಷನೋ 3 ವರ್ಷನೋ ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಸ್ಟ್ಯಾಂಪ್ ಪೇಪರ್ಗಳನ್ನ ಚೇಂಜ್ ಮಾಡ್ಕೊತ ಬರ್ತಾ ಇರೋರಿಗೆ ಒಂದೇ ಒಂದು ಅವೇರ್ನೆಸ್ ಏನಪ್ಪ ಈ ವಿಡಿಯೋ ಮೂಲಕ ತಿಳಿಸ್ತಾ ಇರೋದು ಅಂದಾಗ, ಸರ್ಕಾರನೇ ನಿಮ್ಮಂಥವ್ರಿಗೆ ಡಿಜಿ ಸ್ಟ್ಯಾಂಪ್ ಪೇಪರ್ ಬಿಟ್ಟಿದ್ದಾರೆ, ಡಿಜಿಟಲ್ ಸ್ಟ್ಯಾಂಪ್ ಪೇಪರ್ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಂದಾಗ ಇಲ್ಲಿ ಇಮೇಜ್ ಹಾಕಿದ್ದೀನಿ.
ಇದರಲ್ಲಿ ನಿಮಗೆ ಏನಪ್ಪ ಹೆಲ್ಪ್ಫುಲ್ ಆಗುತ್ತೆ ಅಂದಾಗ ನಿಮ್ಮ ಆಧಾರ್ OTP ವೆರಿಫಿಕೇಶನ್ ತಗೊಳುತ್ತೆ. ಅಂದರೆ ಯಾರು ಮಾರಾಟ ಮಾಡ್ತಾ ಇದ್ದಾರೆ, ಯಾರು ಖರೀದಿ ಮಾಡ್ತಾ ಇದ್ದಾರೆ ಅವರ KYC ಅಂದರೆ OTP, ಮೊಬೈಲಲ್ಲಿ OTP ಬರುತ್ತಲ್ಲ, ಇವರೇ ಮಾರಾಟಗಾರರು, ಇವರೇ ಖರೀದಿದಾರರು ಅನ್ನುವ ಡೀಟೇಲ್ಸು ರಿಫ್ಲೆಕ್ಟ್ ಆಗುತ್ತೆ. ಇದು ಪರ್ಚೇಸರ್ಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಗೊತ್ತಾ? ವಿಡಿಯೋ ನೋಡಿದ್ಮೇಲೆ ನೀವು ಏನಪ್ಪ ಮಾಡ್ಬೋದು ಅಂದಾಗ, ಇನ್ನೂ ಸ್ಟ್ಯಾಂಪ್ ಪೇಪರಲ್ಲೇ ಸೇಲ್ ಅಗ್ರಿಮೆಂಟ್ ಹಾಕ್ಕೊಂಡು ಹಾಗೆ ಇಟ್ಕೊಂಡಿದ್ದೀರಾ, ಡಿಜಿ ಪೇಪರ್ಗೆ ಟ್ರಾನ್ಸ್ಫರ್ ಆಗಿ ಪರ್ಚೇಸರ್ ಸೆಲ್ಲರ್ದು OTP ವೆರಿಫಿಕೇಶನ್ ಮಾಡಿಕೊಂಡು ಡಿಜಿಟಲಿ ಆ ಪೇಪರ್ನ ವ್ಯಾಲಿಡ್ ತಗೊಳ್ಳಿ. ಇದರಿಂದ ಪರ್ಚೇಸರ್ಗೆ ಬೆನಿಫಿಟ್ ಏನಪ್ಪ ಅಂದಾಗ, ಸೆಲ್ಲರ್ದು OTP ವೆರಿಫಿಕೇಶನ್ ಡಿಜಿಟಲಿ ಸೈನ್ಡ್ ಆಗಿರೋ ಪೇಪರ್ ಪರ್ಚೇಸರ್ ಹತ್ರ ಇರುತ್ತೆ. ಇದಕ್ಕಿಂತ ಸೇಫ್ಟಿ ಡಾಕ್ಯುಮೆಂಟು ಈ ಥರ ಪ್ರಾಪರ್ಟಿಗಳಿಗೆ ನಿಮಗೆ ಸಿಗುತ್ತಾ? ಯೋಚನೆ ಮಾಡಿ. ಅದೊಂದೇ ಅಲ್ಲ, ಈ ಪೇಪರಲ್ಲಿ ನೀವು ಮಾಡ್ಕೊಳ್ಳುವಾಗ ದಯವಿಟ್ಟು ನಗದು 2 ಲಕ್ಷದ ಒಳಗೆ ತೋರಿಸಿ, ಮಿಕ್ಕಿದ್ದು ಚೆಕ್ಕೋ, DDನೋ, NEFTನೋ, RTGS ಮಾಡೋದನ್ನ ಮರಿಬೇಡಿ. ಪರ್ಚೇಸರ್ಗೆ ಒಂದು ಮಾತು, ಅನ್ಆಥರೈಸ್ ಲೇಔಟಲ್ಲಿ ರೆವಿನ್ಯೂ ಸೈಟ್ನ ತಗೊತಾ ಇದ್ದೀರಾ, ದಯವಿಟ್ಟು ನಿಮಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ, ಸೈಟು ಆಲ್ರೆಡಿ ಸೈಟ್ ಆಗಿದೆ, ಆ ಸೈಟ್ನ ಇನ್ನೊಬ್ಬರಿಗೆ ಮಾರ್ತಾ ಇರೋದು ನೀವು ಪರ್ಚೇಸರು, ನೀವಾನ ಜಮೀನಿನ ರೆಕಾರ್ಡ್ ಚೆಕ್ ಮಾಡಿಸಿ, ಅದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಪ್ರೈವೇಟ್ ಪ್ರಾಪರ್ಟಿನ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಈಗ ನಾನು ಒಂದು ಡಾಕ್ಯುಮೆಂಟ್ ರೆಡಿ ಮಾಡುವಾಗ. ಯಾಕಂದರೆ